ಮೊದಲಿಗೆ ಆರಾಧ್ಯ ಗುರುವರನ್ನು ಸ್ಮರಿಸಿಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಸೃಷ್ಟಿಕರ್ತ ಶಂಭೋ ಶಂಕರ ಮಹಾದೇವನನ್ನು ಕೂಡ ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿ ಜಗಜ್ಜನನಿಯಾಗಿರ್ತಕ್ಕಂಥ ಮಹಾಶಕ್ತಿ ದುರ್ಗಾ ಮಾತೆಯ ಪಾದಕ್ಕೂ ಕೂಡ ವಂದಿಸಿಕೊಂಡು ಈ ಕ್ಷೇತ್ರದ ಪುಣ್ಯ ಪಾವನ ತೀರ್ಥವಾಗಿರ್ತಕ್ಕಂಥ ಮುತ್ತಿನಕಂತಿ ಮಠದ ಪರಮ ಪೂಜ್ಯರ ಪಾದಕ್ಕೂ ಕೂಡ ವಂದಿಸಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ವಿಶ್ವರಾಧ್ಯರ ಪಾದಕ್ಕೂ ಕೂಡ ವಂದಿಸಿ ಪ್ರವಚನವನ್ನು ಬಹಳ ಸುಂದರವಾಗಿ ಹೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಬಹಳ ಅಚ್ಚುಕಟ್ಟಾಗಿ ಜ್ಞಾನಾಮೃತದ ವಿಷಯಗಳನ್ನು ತಮ್ಮೆಲ್ಲರಿಗೆ ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಕೂಡ ವಂದಿಸಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯಮಾನ್ಯರಿಗೆ, ರಾಜಕೀಯ ಹಿರಿಯರಿಗೆ, ತಾಯಂದಿರಿಗೆ, ಮುದ್ದು ಮಕ್ಕಳಿಗೆ, ಪತ್ರಕರ್ತರಿಗೆ, ಅಲ್ಲಲ್ಲೇ ಕೂತು ಮಾತಾಡೋರಿಗೆ ಎಲ್ಲರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಆದರೆ ಎರಡನೇ ಮೈಸೂರು ದಸರಾವನ್ನು ಜಮಖಂಡಿಯಲ್ಲಿ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರಂತ ನಾವು ಕಲ್ಪಿಸಬೇಕಾಗಿದೆ. ಯಾಕೆ ಎರಡನೇ ದಸರಾ ಅಂತ ಅನಿಸ್ತಿದ್ದೀವಿ ಅಂತ ಕೇಳಿದ್ರೆ, ಬಹುಶಃ ಸಮಾಜದಲ್ಲಿ ಆಧ್ಯಾತ್ಮಿಕ ವಿಷಯದ ಬಗ್ಗೆ ನಾನು ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ತಂದೆ ಸ್ವರೂಪಿಗಳು ತಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ಉಣಬಡಿಸ್ತಾ ಇದ್ದಾರೆ. ಇವತ್ತು ಪರಮ ಪೂಜ್ಯರ ಒಂದು ನಡೆಯನ್ನು ನಾವು ನೋಡಬೇಕಾದ್ರೆ ಸಮಾಜದಲ್ಲಿ ಸಾಮರಸ್ಯಗಳ ಮಧ್ಯದಲ್ಲಿ ಏಕೈಕತೆಯನ್ನು ಬೀರ್ತಿರ್ತಕ್ಕಂಥ ಮಠ ಯಾವುದಾದ್ರೂ ಇದ್ರೆ ಅದು ಮುತ್ತಿನಕಂತಿ ಮಠ ಅಂತ ನಾವಿವತ್ತು ಹೇಳಬೇಕಾಗಿದೆ. ಯಾಕೆ ಮಾತನ್ನು ನಾವು ಅವಲೋಕನೆ ಮಾಡಬೇಕಾಗಿದೆ ಈ ಸಮಾಜದಲ್ಲಿ ಅಂತಂದ್ರೆ, ಬಹುಶಃ ತಾಯಂದ್ರಿಷ್ಟು ಜನ ಕೂಡ್ಕೊಂಡು ನವರಾತ್ರಿ ಉತ್ಸವನ ಆಚರಣೆ ಮಾಡ್ತೀರಂದ್ರೆ ಬಹುಶಃ ನಿಮ್ಗಿಂತ ಹೆಚ್ಚು ನಮ್ಮ ಪುಣ್ಯ ಅಂತ ನಾನು ಅನ್ಕೋತಿದ್ದೀನಿ. ಯಾಕೆ ನಮ್ಮ ಪುಣ್ಯ ಅಂದ್ರೆ, ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ತಾಯಂದಿರೆಲ್ಲ ತಪ್ಪು ತಿಳ್ಕೊಳ್ಳುವಂಥ ವಿಷಯಗಳಿಲ್ಲ. ಅವ್ವಗಳೆಲ್ಲ ಧಾರಾವಾಹಿಗದಾರ, ಅಪ್ಪಗಳೆಲ್ಲ ದಾರದ ಅಂಗಡಿಯಾಗದಾರ. ನಾವು ಮಾತ್ರ ಈ ಮಠದಾಗದೀವಿ ಅಷ್ಟೇ. ಈಗ ಇಂಥ ಒಂದು ಸಾಮರಸ್ಯದ ಮಧ್ಯದಲ್ಲಿ ಇವತ್ತು ನಮ್ಮ ಶ್ರೀಗಳು ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥವ್ರು ನಿಮ್ಮನ್ನೆಲ್ಲ ಕೂಡಿಸ್ಕೊಂಡು ಎಲ್ಲಿ ಒಯ್ತಾ ಇದ್ದಾರ ಅಂತ ಕೇಳಿದ್ರೆ, ಭಕ್ತಿ ಎಂಬ ಸಾಗರದೊಳಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟಾರ. ನೀವು ಯಾವ ಹಡಗಿನ್ಯಾಗ ಕೂತೀರಿ ಅಂದ್ರೆ ಇವತ್ತು ಭಕ್ತಿ ಎಂಬ ಹಡಗಿನೊಳಗೆ ಕೂತೀರಿ, ಮುಕ್ತಿ ಎಂಬ ಪ್ರವಚನ ಕೇಳುವಂಥವ್ರು ನಾವು ಇವತ್ತಾಗಿದ್ದೀವಿ ಈ ಪುಣ್ಯ ಭೂಮಿಯಲ್ಲಿ. ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಮಠದ ಹೆಸರು ಏನು ಇಟ್ಟಾರ ಅಂತ ಕೇಳಿದ್ರೆ, ಮುತ್ತಿನಕಂತಿ ಮಠ ಅಂತ ಅದ್ರ ಹೆಸರು ಐತಿ. ಹೌದಿಲ್ರಿ? ಅದ್ರ ಹೆಸರು ಎಷ್ಟು ಚಂದ ಐತಿ ನೋಡ್ರಿ. ಅದ್ರದ್ದು ಏನಂತ ಏನು ಕೇಳ್ಸವಲ್ಲ, ಎಲ್ಲರೂ ಜಗಳಾಡನ್ರಿ. ಜಮಖಂಡಿ ಬಜಾರ್ ಬರಂಗ್ ಜಗಳಾಡ್ತೀವಿ. ಈಗ ಹೆಸರು ಮಾಡ್ತೀವಿ, ಮುತ್ತಿನಕಂತಿ ಮಠ ಅಂತ ಶ್ರೀ ಮಠದ ಹೆಸರು ಐತಿ. ನಾವೆಲ್ಲರೂ ಇವತ್ತು ಶ್ರೀ ಮಠದಲ್ಲಿ ಬಂದು ಕಸ ಹೊಡಿದ್ರೆ ಹಿಡ್ಕೊಂಡು ನಿರೂಪಣೆ ಮಾಡೋದ್ರೊಳಗೆ ಕಾರ್ಯಕ್ರಮ ಮಾಡ್ತೀವಂದ್ರ ಮುಂಬರುವ ದಿನಮಾನದಲ್ಲಿ ನಮ್ಮ ಜೀವನ ಮುತ್ತಿನಂಗ ಆಗತೈತಿ ಅನ್ಲಿಕ್ಕೆ ಎರಡನೇ ಮಾತಿಲ್ಲ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಇಲ್ಲಿ ಯಾಕಂತ ಕೇಳಿದ್ರೆ, ಬಹುಶಃ ನವರಾತ್ರಿಯಾಗಿ ಎಲ್ಲರೂ ದೀಪ ಹಾಕ್ತೀವಿ. ನಾವು ಮನೆ ಒಳಗೆ ದೀಪ ಹಾಕಿ ಅಲ್ಲೆಲ್ಲ 2 ಉದಿನ ಕಡ್ಡಿ ಬೆಳಗ್ಗೆ ಯಾರ ದೇವಿಗೆ ಪೂಜೆ ಮಾಡ್ತೀವಿ, ಯಾರ ದೇವರಿಗೆ ಪೂಜೆ ಮಾಡ್ತೀವಿ, ಮಾಡಿ ಓಂ ನಮ ಶಿವಾಯ ಅಂದ ಅಥವಾ ದೇವಿ ಪುರಾಣ ಪಾರಾಯಣ ಮಾಡಿ ಮಲ್ಕೋತೀವಿ ನಾವು. ಆದ್ರೆ ಇವತ್ತಿನ ದಿವಸದಲ್ಲಿ ಇಲ್ಲಿ ಎಲ್ಲರೂ ಕೂಡಿಕೊಂಡು ದೇವಿ ಆರಾಧನೆ ಮಾಡ್ತೀವಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಶುಕ್ರ ಪುಣ್ಯಕ್ಕೆ ಮಾತ್ರ ಇವತ್ತು ನಾವು ನೀವು ಇಲ್ಲಿ ಕೂಡಿದ್ದೀವಿ ತಾಯಿಯಲ್ಲಿ. ಅದಕ್ಕೆ ಹೇಳ್ತಾರೆ ಶ್ರೀಗಳು ಬೆಳಗ್ಗೆ ಒಂದು ಕಾಲ್ ಮಾಡಿದಾಗ ಹೇಳಿದ್ರು ಅವರು, ಇವತ್ತು ನೀವು ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ ಅಂದಾಗ ನನಗೂ ಅನಿಸ್ತು, ಬಹುಶಃ ಎಲ್ಲೋ ನಮ್ಮ ತಾಯಿ ಮಾಡಿದ ಪುಣ್ಯ ಇವತ್ತು ನನಗೊಂಚೂರು ತಟ್ಟೈತೆ ಅಂತ ತಿಳ್ಕೊಂಡೆ ನಾನು. ಅವಾಗ ಶ್ರೀಗಳು ಹೇಳಿದ್ರು, ಮೇಘರಾಜನ ಅರಬಟ ಭಾಳ ಇದೆ ರೀ ಗುರುಗಳೇ, ಹೆಂಗೆ ಮಾಡೋದು ಅಂತ ಕೇಳಿದಾಗ ಈಗ ಹೇಳಿದ್ರು ಶ್ರೀಗಳು,
ಮೇಘರಾಜನ ಅರಬಟ್ ಸಂಜೆವರೆಗೆ ಎದಕ್ಕಿತ್ತು ಅಂತ ಕೇಳಿದ್ರ ಬಹುಶಃ ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನ ತೊಳೆದು ಪುಣ್ಯಕ್ಕಾಗಿ ಇಲ್ಲಿ ಬರಬೇಕಾಗೈತೆ. ಮೇಘರಾಜ ಅದಾನ ಇವತ್ತು ಇಲ್ಲಿ ಕುತ್ಕೊಂಡಿವ್ ನಾವೆಲ್ಲರೂ ಕೂಡ. ಮಳೆ ಬರಾಕತ್ತೈತೆ ಅಂತ ಯಾರು ಲಟಕಿ ಮುರಿದೀವಿ, ಯಾರು ಬೇದೀವಿ, ಯಾರು ಅಂದೀವಿ, ಏನೇನು ಅನ್ಕೊಂಡಿದೀವಿ ನಾವೆಲ್ಲರೂ ಕೂಡ ಮೇಘರಾಜನಿಗೆ. ಆದರೆ ಮೇಘರಾಜ ಇವತ್ತು ಬೆಳಗಿನ ಹಿಡಿದ ಸಂಜೆವರೆಗೆ ಯಾಕಿದ್ದಾನ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಸ್ಥಿರವಾಗೈತೆ ಇಲ್ಲೋ ನೋಡ್ಲಿಕ್ಕೆ ಮೇಘರಾಜ ಅದಾನ. ಆ ಮೇಘರಾಜ ಎದಕ್ಕೆ ಸ್ಟಾರ್ಟ್ ಮಾಡ್ಯಾನಂದ್ರ ನಾವಿವತ್ತು ದೇವಿ ಪಾರಾಯಣದೊಳಗೆ ಗಚ್ಚದಿವ ಏನು ಮನ್ಯಾಗ ಕೌದಿ ಹೊಚ್ಕೊಂಡು ಮಕ್ಕೋತೀವ ಅಣ್ಣಾಕ ಮೇಘರಾಜ ಮುಂಜಾನೆ ಹಿಡಿದ ಸಂಜೆವರೆಗೆ ಬಂದಾನ. ಸಂಜೆವರೆಗೆ ಮೇಘರಾಜಾಗ ಅಂಜಲಾರದ ದುರ್ಗಿ ಅವತಾರ ತಾಳಿ ದುರ್ಗವನಂಗಿಳಿವು ಬಂದಿರ ತಿಳ್ಕೊಂಡು ಇವತ್ತು ಮೇಘರಾಜ ಅಷ್ಟ ನಿಂತಾನಿಲ್ಲ, ವಿನಃ ಮತ್ತದಕ್ಕೂ ನಿಂತಿಲ್ಲಮ್ಮ. ನೀವು ಯಾರಂತ ಕೇಳಿದ್ರೆ ದುರ್ಗಾ ಮಾತೆಯ ಅವತಾರ ತಾಯಿ ಸ್ವರೂಪ. ಇವತ್ತು 5ನೇ ದಿವಸದ ಪ್ರವಚನಕ್ಕ ಸ್ಕಂದ ಮಾತಾ ಅಂತ ಇವತ್ತ ತಾಯಿ ಹೆಸರಿದೆ ಇವತ್ತು, ಹೌದಿಲ್ರಿ ಪೂಜ್ಯರೇ? ಆ ಸ್ಕಂದ ಮಾತಾ ಏನ್ ಹೇಳ್ತಾಳ ಅಂತ ಕೇಳಿದ್ರ ಮನಸ್ಸ ಗಚ್ಚೈತಿಲ್ಲ ನೋಡುದ ಸ್ಕಂದ ಮಾತಾನ ಇವತ್ತಿನ ಪುರಾಣ. ಅವತ್ತು 5ನೇ ದಿವಸಕ್ಕ ನೋಡ್ರಿ ಎಷ್ಟು ಕಾಡ್ತದ. ಅಪ್ಪರ ಬೆಳಗ್ಗೆ ಹಿಡಿದ ಹಾಳಾಶ್ಯಾರ ಅವ್ರ, ಮಳೆ ನಿಲ್ತೈತೋ ಇಲ್ಲೋ, ಮಳೆ ನಿಲ್ತೈತೆ ಇಲ್ಲೋ. ಇಲ್ಲಿ ಕುಂತ್ಕೊಂಡು ಅವ್ರು ಜಪ ಮಾಡ್ತಿದ್ರು ಹಂಗ ಮೇಘರಾಜ ನಿಲ್ಬೇಕಂತೇಳಿ. ಯಾಕಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಹೆತ್ತ ತಾಯಿಯ ಋಣ, ಹೊತ್ತ ಭೂಮಿಯ ಋಣ, ಇವತ್ತು ಮಾಡಿದ ಗುರುವಿನ ಋಣ ತೀರ್ಸಕ್ಕಾಗೋದಿಲ್ಲ. ನಿಮ್ಮೆಲ್ಲರ ಸೇವಾ ಪರಮ ಪೂಜ್ಯರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಹೆತ್ತ ತಾಯಿಯ ಋಣ ಮುಟ್ಸ್ಲಿಕ್ಕಾಗಿ ಇವತ್ತು ಪೂಜೆ ಮಾಡ್ತಾರೆ ಬಂಧುಗಳೇ, ಪೂಜೆ ಮಾಡ್ತಾರೆ ಬ್ರಹ್ಮಶ್ರೀಗಳೇ. ಅದಕ್ಕೆ ತಾಯಿ ಸೇವೆ ಮಾಡೋದ್ರಿಂದ ಏನು ನಾವು ಈ ಲೋಕದಲ್ಲಿ ಕಾಣ್ತೀವಿ ಅಂದ್ರೆ 9 ದಿನಗಳ ಪೂಜಾ ಮಾಡಿ ಮನ್ಯಾಗ ಕುಂಡ್ರುವುದಲ್ಲ, 1 ವರ್ಷಾನುಗಟ್ಲೆ ನಾವು ಪೂಜಾ ತಾಯಿಯ ನಾಮಸ್ಮರಣೆಯನ್ನ ಮಾಡುತ್ತಾ ಇರಬೇಕು. ಅಂದಾಗ ಮಾತ್ರ ಬಹುರೋಗವನ್ನು ಕಳಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ತಾಯಿಯಂದರಿಗೆ ನಾನು ಬಹಳ ಸಮಯ ತಗೊಳ್ಳೋದಿಲ್ಲ, ಬಹುಶಃ ಸಮಯ ಭಾಳ ಆಗೈತಿ. ಯಾಕಂದ್ರೆ 9 ಗಂಟೆಗೆ ಪ್ರವಚನ ದಿನಾಲು ಮುಕ್ತಾಯ ಆಗ್ತಾ ಇದೆ. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಿಯಂದಿರಿಗೆ, ನೀವೆಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ, ಧಾರಾವಾಹಿ ತೋರಿಸ್ಬೇಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಅಪ್ಪವ್ರ ಮಠಕ್ಕೆ ತಂದು ದರ್ಶನ ಮಾಡಿಸ್ರಿ. ಮುಂಜಾನೆ ಎದ್ದು ಸ್ವಾಮಿ ವಿವೇಕಾನಂದನಾಗ ಕೀರ್ತಿವಂತ ಮಗ ಆಗುತ್ತಾನ ಬಂಧುಗಳೇ. ನಾವೆಲ್ಲ ತಿಳ್ಕೊಂಡು ಬಿಟ್ಟಿದ್ದೀವಿ. ಇವತ್ತೆಲ್ಲರೂ ಹೆಂಗಾಗಿದ್ದೀವಿ ಅಂದ್ರೆ ಡಿಜಿಟಲ್ ಇಂಡಿಯಾಕ್ಕೆ ಹೊಂಟು ಬಿಟ್ಟಿದ್ದೀವಿ ನಾವು. ಆದರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಮರೆತು ಇದು ಬನ್ನಿ ಕೊಡು ಹಬ್ಬ ಏನಂತ ಕೇಳಿದ್ರೆ ನಮ್ಮ ಮನಸ್ಸು ನಿಮ್ಮ ಮನಸ್ಸ ಬಂಗಾರದಂಗಾಗ್ಲತ್ತ. ಬಂಗಾರ ಕೂಡ ಜಗಳ ಹತ್ತೈತಿ, ಯಾರು ಬಂಗಾರ ಕೊಡಬೇಡಿ. ಕಡಿಮೆ ಕೊಟ್ರ ಅಂದ್ರೆ ಜಗಳ ತೆಗಿತಾರ, ಹೆಚ್ಚಿಗೆ ಕೊಟ್ರ ಅಂದ್ರೆ ಮಂದಿಗೆ ಮಾರ್ತಾರ. ಬಂಗಾರ ಕೊಡುದಗದ ಬೇಡ, ಬನ್ನಿ ಕೊಟ್ಟು ಬಂಗಾರದಂಗಾಗೋಣ. ಅದಕ್ಕೆ ಹೇಳ್ಯಾರ ಅವರು, ಬನ್ನಿ ಬಂಗಾರ ಆಗಲಿ. ಅದಕ್ಕೆ ಇವತ್ತು 5ನೇ ದಿವಸದ ಸ್ಕಂದ ಮಾತಾ ಒಂದು ಮಾತನ್ನ ನೆನಪಿಗೆ ಬರುತ್ತೆ. ಏನ್ ಮಾತನ್ನ ನೆನಪಿಗೆ ಬರುತ್ತಂತ ಕೇಳಿದ್ರೆ ರಾಕ್ಷಸನ ಸಂಹಾರ ಮಾಡಿದ ದಿವಸ ಇವತ್ತು ತಾಯಿ ಜನ್ಮ ತಾಳಿದ್ದಿವತ್ತು. ಆ ತಾಯಿ ಏನನ್ನು ಕೇಳ್ತಾಳ ಅಂತ ಕೇಳಿದ್ರೆ ಸ್ಕಂದ ಮಾತಾ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಾಕನಷ್ಟು ದೇವಾನು ದೇವತೆಗಳಿದ್ರು ಕೂಡ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಯಾಕಂದ್ರೆ ಅವನು ಬ್ರಹ್ಮನ ಕಡೆಯಿಂದ ವರ ಪಡ್ಕೊಂಡು ಬಂದಿರ್ತಕ್ಕಂಥವ. ಬ್ರಹ್ಮದೇವನಿಗೆ ಏನು ವರ ಬೇಡ್ತಾನ ಅಂತ ಕೇಳಿದ್ರೆ ಬ್ರಹ್ಮದೇವ ನನ್ನಿಂದ ನನಗೆ ಯಾರಿಂದಲೂ ಕೂಡ ಸಾವು ಬರಬಾರದಂತ ಬ್ರಹ್ಮದೇವನಿಂದ ವರ ಪಡ್ಕೋತಾನೆ ರಾಕ್ಷಸ ತಾರಕಾಸುರ. ಅವಾಗ ಹೇಳ್ತಾನೆ ಅವ, ಹೇಳಿದಾಗ ಎಲ್ಲರನ್ನು ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನವ. ಕಾಡುದ್ರಾಗ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತ ಕೇಳಿದ್ರೆ, ಆದ್ರೆ ಹುಟ್ಟಿದ ಮೇಲೆ ಒಮ್ಮೆ ಸಾಯಲೇಬೇಕು, ಹುಟ್ಟಿದ ಹುಳವೊಮ್ಮೆ ಸಾಯುವುದ, ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಇದು ಸ್ಥಿರವಲ್ಲ ಅಂತ ಹೇಳಿದಾರ ಮಹಾತ್ಮರು. ಅದಕ್ಕೆ ಇದನ್ನ ಸ್ಥಿರವಾಗಿರ್ತಕ್ಕಂಥ ಹೋಗೋದಕ್ಕೆ ಏನ್ ಬೇಡ್ತಿ ಬೇಡಂತ ತಾರಕಾಸುರನ ಕೇಳಿದಾಗ ತಾರಕಾಸುರ ಹೇಳ್ತಾನ, ಶಿವನ ಮಗನಿಂದ ಮಾತ್ರ ನನಗೆ ಮೃತ್ಯು ಬರಬೇಕು, ವಿನಃ ಯಾರಿಂದಲೂ ಕೂಡ ಬರಬಾರದು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ ತಾರಕಾಸುರ, ಆಶೀರ್ವಾದ ಮಾಡ್ತಾನೆ ಬ್ರಹ್ಮ. ಆಶೀರ್ವಾದ ಮಾಡಿದ್ರೆ ಸತಿ ಮೊದಲಿಗೆ ತೀರ್ಕೊಂಡು ಹೋದ ಮೇಲೆ ಶಿವ ಮದುವೆ ಆಗೋದ ಬಿಟ್ಟಿರ್ತಾನ. ಸಾಕಂತ ಅಡವ್ಯಾಗ ಹೋಗಿ ಜಟಾಸೂರನ ಅವತಾರ ತಾಳಿ ತಪಶ್ಚರಿ ಮಾಡ್ತಿರ್ತಕ್ಕಂಥ ಶಿವಪ್ಪ ಯಾವಾಗ ಮದುವೆ ಆಗಿ ಮಕ್ಕಳ ಹಡೋದು ನನ್ನ ಜೋಡಿ ಯುದ್ಧಕ್ಕೆ ಬರ್ತಾನಂತ ರಾಕ್ಷಸ ಬೇಡ್ತಾನೆ.
ಬೇಡದಾಗ ಅವಾಗ ಹೇಳ್ತಾನೆ, ಅಂತ್ಯ ಪ್ರಾರಂಭ ಆಗಿದೆ ಅಂದರೆ ಅಂತ್ಯ ಬರಲೇಬೇಕು. ಅದಕ್ಕೆ ಹೇಳ್ತಾರೆ, ಪ್ರಾರಂಭ ಸ್ಟಾರ್ಟ್ ಆದಾಗ ಹೇಳ್ತಾನೆ, ಏನು ಹೇಳ್ತಾನೆ, ಬ್ರಹ್ಮನ ಹತ್ರ ಎಲ್ಲರೂ ಕೂಡಿಕೊಂಡು ದೇವಾನ ದೇವತೆಗಳು ಹೋಗಿ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಮಹಾದೇವ ಮುಂದೆ ಒಂದು ದಿವಸ ಮದುವೆ ಆಗ್ತಾನೆ, ಆ ಪಾರ್ವತಿಯನ್ನ ಮದುವೆ ಆಗುವಂತ ಸಮಯ ಬರುತ್ತೆ, ಅವನು ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗನಿಂದ ಸಂಹಾರ ಆಗುತ್ತೆ ತಾರಕಾಸುರನ್ ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ಎಷ್ಟು ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಮುಂದೆ ಕೆಲವು ದಿವಸನಲ್ಲಿ ಮದುವೆ ಆಗ್ತಾನೆ. ಶಿವಪ್ಪ ಮದುವೆ ಆದ ತಕ್ಷಣ ಅವನ ಹೊಟ್ಟಿಲೆ ಒಂದು ಬೆಂಕಿಯ ಜ್ವಾಲೆಗಳನ್ನು ಉಗುಳ್ತಾನೆ ಶಿವಪ್ಪ. ಆ ಬೆಂಕಿಯ ಜ್ವಾಲೆಯನ್ನು ಉಗುಳಿದಾಗ ಯಾರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ, ಅದು ಎಲ್ಲರೂ ಕೂಡ ಹಿಡ್ಕೋತಾರೆ, ಓಡಾಡ್ತಾರೆ. ಏನು ಮಾಡಿದ್ರು ಕೂಡ ಅಪ್ಪಾಜಿಯವರು ಹೇಳಿದ ಹಾಗೆ ಅಗ್ನಿದೇವ ಅದನ್ನ ಹಿಡ್ಕೋತಾನೆ. ಅಗ್ನಿದೇವ ಹಿಡ್ಕೊಂಡ್ರು ಅವನಿಗೆ ತಡ್ಕೊಳಕ್ಕಾಗೋದಿಲ್ಲ, ಅವನ ಜ್ವಾಲೆಗೆ ವಾಯುದೇವನ ಕಡೆ ಕೊಡ್ತಾನೆ. ವಾಯುದೇವಗೆ ತಡ್ಕೊಳಕ್ಕಾಗಂಗಿಲ್ಲ, ಅವ ಎಲ್ಲಿ ಒಗಿತಾನ ಅಂತ ಕೇಳಿದ್ರೆ ಸಮುದ್ರದೊಳಗೆ ಒಗೆದು ಬಿಡ್ತಾನೆ. ಅಲ್ಲಿ ಸಮುದ್ರದಲ್ಲಿ ದೇವಿ ಹಿಡ್ಕೊಂಡು ಅದನ್ನು ಒಯ್ದು ಭೂಮಿ ಮೇಲೆ ಇಟ್ಟಾಗ 6 ಜನ ಮಕ್ಕಳು ಹುಟ್ಕೋತಾರೆ ಅವರಿಗೆ. ಅದು ಭೂಮಿ ಮೇಲೆ ಬಿದ್ದ ತಕ್ಷಣ 6 ಜನ ಮಕ್ಕಳು ಹುಟ್ಟಿದಾಗ ಆ 6 ಜನ ಮಕ್ಕಳನ್ನು ನೋಡ್ಲಿಕ್ಕೆ ಯಾರು ಬರ್ತಾರಂದ್ರ ದೇವಲೋಕದ ಅಪ್ಸರಿಯರ 6 ಜನ ಆ ಮಕ್ಕಳನ್ನು ನೋಡ್ಲಿಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಆ ಮಕ್ಕಳನ್ನು ನೋಡಿ ಮುದ್ದಾಡಿದಾಗ ಪಾರ್ವತಿ ಪರಶಿವನ್ ಇಬ್ರು ಕೂಡ್ಕೊಂಡು ಬರ್ತಾರೆ. ಬಂದಾಗ ಪಾರ್ವತಿ ದೇವಿ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂದ್ರೆ, ಆ 6 ಮಕ್ಕಳನ್ನ ತೊಡಿ ಮೇಲೆ ಹಿಂಗೆ ಇಟ್ಕೊಂಡು ಆಡಿಸ್ತಾ ಇದ್ದಾಗ ಮಕ್ಕಳು ಮಲ್ಕೊಂಡಿರ್ತಾವೆ. ಆ 6 ಮಕ್ಕಳನ್ನ ತೆಕ್ಕೆಯಲ್ಲಿ ಹಿಡ್ಕೋತಾಳೆ. ಅವಾಗ 6 ಮಕ್ಕಳು ಹೋಗಿ ತಲೆ 6 ಉಳಿತಾವ, ದೇಹ ಒಂದ ಉಳಿತೈತಿ. ಅವನೇ ಕಾರ್ತಿಕೆ ಆಗಿ ಉಳಿತಾನೆ ಭೂಮಿಯ ಮೇಲೆ. ಅವ ಕಾರ್ತಿಕೆ ಆಗಿ ಉಳಿದಾಗ ಅವನಿಗೆ ಮುಂದೆ ಒಂದು ದಿನ ಸ್ಕಂದ ಅಂತ ತಾರಕಾಸುರನ ಸಂಹಾರ ಮಾಡ್ಲಿಕ್ಕೆ 6 ದಿವಸಕ್ಕೆ ಯುದ್ಧ ಪ್ರಾರಂಭ ಮಾಡ್ತಾನೆ. ಹುಟ್ಟಿದ 6ನೇ ದಿವಸಕ್ಕೆ ಯುದ್ಧ ಪ್ರಾರಂಭ ಮಾಡಿ ತಾರಕಾಸುರನನ್ನು ಹೊಡೆದ ಮೇಲೆ ಸ್ಕಂದ ಅಂತ ಕರೀತಾರೆ. ಇವನಿಗೆ ಸ್ಕಂದ ಅಂತ ಕರೆದ ಮೇಲೆ ಇವರ ತಾಯಿ ಯಾರಂತ ಕೇಳಿದಾಗ ಪಾರ್ವತಿಗೆ ಸ್ಕಂದ ಮಾತಾ ಅಂತ ಹೆಸರು ಅಲ್ಲಿಡ್ದ ಪ್ರಾರಂಭ ಆಯ್ತು. ಇವತ್ತು 5ನೇ ದಿವಸದ ಪ್ರವಚನನೂ ಕೂಡ 5ನೇ ದಿವಸದ ಪ್ರಾರಂಭ ಇವತ್ತು ಸ್ಕಂದ ಮಾತನ ಪ್ರವಚನ ಆಗಿದೆ. ನಾವಿವತ್ತು ಹೇಳುದ್ರಿ, ಇವತ್ತು ಅರ್ಥ ಸ್ವಲ್ಪ ಮಟ್ಟಿಗಿದ್ರು ಕೂಡ ಈ ಮಠದಲ್ಲಿ ನಡೀತಿರ್ತಕ್ಕಂಥ ಉತ್ಸವ ಸಂಪ್ರದಾಯಗಳಿಗೆ ತಾವೆಲ್ಲರೂ ಕೂಡ ಆಗ್ಬೇಕು. ಇನ್ನೊಂದು ನನ್ನ ಮನಸ್ಸಿನ ಸಂಕಲ್ಪವನ್ನು ಏನಿದೆ ಅಂತ ಕೇಳಿದ್ರೆ, ವರ್ಷ ಈ ಮಳೆ ಬರೋದ್ರಿಂದ ಕಾಡ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಚಡಪಡಿಸೋದಕ್ಕಿಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕೀಯ ಗಣ್ಯಮಾನ್ಯರು ಹಿಡ್ಕೊಂಡು ಎಲ್ಲ ತಾಯಿಯಂದಿರಿಗೆ ಹಿಡ್ಕೊಂಡು ನಂದೊಂದು ವಿನಂತಿ ಏನು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ 100 ರೂಪಾಯಿ ಖರ್ಚು ಮಾಡ್ತಿದ್ರಿ ಅಂದ್ರೆ ಒಂದು ಡಬ್ಬ್ಯಾಗ 10 ರೂಪಾಯಿ ಹಾಕಿಡ್ರಿ ನೀವು ಒಟ್ಟರು. ಇವೇನು ಹೊಸದು ಹೇಳಾಕ್ತಾನ ಸ್ವಾಮಿ, ಎಲ್ಲಿದ್ದು ಹಿಡ್ಕೊಂಬಂದ್ರಿ ಇವ್ ಅನ್ಬೇಡ್ರಿ. ಮತ್ತೆ ಇವನ್ ಎಲ್ಲಿದ್ದು ಹಿಡ್ಕೊಂಬಂದು ಹೊಸದು ಹೇಳಾಕತ್ತಾನ, ಬಿನ್ ಲಾಡನ್ ನಂಗೆ ತತ್ವ ಅಂದಿರಿ. ಮತ್ತೆ ಮಾಡಿದ್ರೆ 10 ರೂಪಾಯಿಗಳನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಸಾರದೊಳಗೆ ಇದು ಭಗವಂತನಿಗೆ ಅಂತ ಅರ್ಪಣೆ ಮಾಡಿ ಒಂದು ಕೊಳ್ಳಾಗ ಹಾಕಿಡ್ರಿ. ನೀವು ನವರಾತ್ರಿ ಉತ್ಸವಕ್ಕೆ ಏನು ಬರ್ತೀರಲ್ಲ, ಆ ಕುಳ್ಳಿ ಅಟ್ಟು ತಂದು ನನ್ನ ಕೈಯಾಗ ಕೊಡ್ರಿ, ತಗೊಂಡು ನಾನು ನಮ್ಮ ಮಠಕ್ಕೆ ಹೋಗ್ತೀನಿ. ಅಲ್ಲಬೇಕಾಯ್ ನೋಡಿ, ಹಾ ಅಂದಿಯವ್ವ ನೀ ಅಂಜಿ ನನ್ನ ತಾಯಿ, ನಾವು ಇದು ಲಿಲ್ಲಿ ಅಪ್ಪರಿಗೆ ಕೊಟ್ಟು ಹೋಗ್ಕೊಂಡು ಹೋಗಾಗ. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಬೇಕಾಗಿದೆ ಅಂದ್ರೆ, ಹನಿ ಹನಿ ಕೂಡಿದ್ರೆ ಹಳ್ಳ. ಮುಂಬರುವ ದಿನಮಾನಗಳಲ್ಲಿ ಇದನ್ನ ಸ್ಲ್ಯಾಪ್ ಹೋಗುದು, ಇದನ್ನೊಂದು ಮಂಟಪವನ್ನು ತಯಾರು ಮಾಡೋಣ ಅಂತ ನಂದೊಂದು ಸಂಕಲ್ಪ ಇದೆ ಬಂಧುಗಳೇ. ತಾವೆಲ್ಲರೂ ರಾಜಕೀಯ ಗಣ್ಯಮಾನ್ಯರಿಗೆ ಒಂದು ವಿನಂತಿ ಇದೆ, ಸತ್ಕಾರ್ಯ ನಮ್ಮಲ್ಲಿ ನಡೀತಾ ಇದೆ. ಇವತ್ತು ಭಾವೈಕ್ಯತೆ ನಾಡು, ಭಾವೈಕ್ಯತೆ ಊರು. ಸಮರ್ಥ ಸದ್ಗುರುವಿನ ತಾಯಿ ಕೃಪಾ ಆಶೀರ್ವಾದದಿಂದ ಶ್ರೀ ಮಠದಲ್ಲಿ ಇವತ್ತು ಪ್ರವಚನ ಅಷ್ಟೇ ಅಲ್ಲ, ನಾವೆಲ್ಲರೂ ಒಂದನ್ನುವಂಥ ಸಂಕಲ್ಪ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮುತ್ತಿನ ಕಂತಿ ಶ್ರೀಗಳ ಮಠದಲ್ಲಿ ನಾವು ಕಾಣಬೇಕಾಗಿದೆ ಅಂತ ಅನ್ನುವಂಥ ಮಾತನ್ನ ಹೇಳಿ, ಯಾಕಂದ್ರೆ ಭರತ ನಾಟ್ಯವನ್ನು ಆಗಲ ಒಬ್ಬಾಕಿ ದೇವಿ ಮಾಡಿದ್ದು ಇಲ್ಲೇ ನಿಂತಾಳಕಿ ನೋಡ, ನನಗೂ ಅಂಜಿಕೆ ಬಂದಂಗೆ ಆಗತ್ತಿತ್ತದ. ಈ ದೇವಿ ಅವತಾರ ಅಂದ್ರ ಇದು ಬಹುಶಃ ಮಗು ಅಲ್ಲ, ಆ ಸ್ಕಂದ ಮಾತಾನ ಒಂದು ಸಣ್ಣ ರೂಪನೇ ಆ ತಾಯಿಯಾಗಿ ನೃತ್ಯ ಮಾಡ್ತಾ ಇದ್ಲು ಅನ್ನೋ ತರ ಆ ಮಗು ನೃತ್ಯ ಮಾಡ್ತಾ ಇತ್ತು. ಯಾಕಂದ್ರೆ ತಂದೆ ಶ್ರೀಗಳಾಗಿರ್ತಕ್ಕಂಥವ್ರು ಎಷ್ಟು ಚಂದ ಅವ್ರು ಗೋಣ ಹಾಕ್ತಿದ್ರು ಆ ಮಗುವಿನ ಸ್ಟೆಪ್ಗಂದ್ರೆ, ಅಂಥವ್ರೆಲ್ಲ ಕೂಡ್ಕೊಂಡು ಶ್ರೀ ಮಠಕ್ಕೆ ದಾನ ಮಾಡೋಣ, ಮುಂಬರೋ ದಿನಮಾನಗಳಲ್ಲಿ ಮುಂದಿನ ಮಂಟಪ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ. ತತ್ಸತ್ ಪ್ರಭನೇ ಹರೇ ನಮಃ.